ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ದೋಸ್ತಿ ಸರ್ಕಾರದ ಭಾಗವಾಗಿರುವ ಕಾಂಗ್ರೆಸ್ನ ಸಿಎಲ್ಪಿ ನಾಯಕ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸ್ಟೇಟ್ಮೆಂಟ್ ಇದು. ನೈತಿಕವಾಗಿ ನಮ್ಮನ್ನು ಕುಗ್ಗಿಸುವಂತಹ ಪ್ರಯತ್ನ ನಡೀತಾ ಇದೆ. ಐಟಿ ದಾಳಿಯ ಮೂಲಕ ನಮ್ಮ ಬೆಂಬಲಿಗರನ್ನ ವಿಚಲಿತಗೊಳಿಸ್ತಾ ಇರುವಂತ ಯತ್ನ ಇದು. ಬಿಜೆಪಿಗಿಂತ ರಣಹೇಡಿ ಪಕ್ಷ ಇಡೀ ಜಗತ್ತಲ್ಲೇ ಇನ್ನೊಂದಿಲ್ಲ ಅನ್ನುವ ಅವರದೇ ಧಾಟಿಯ ರಿಪ್ಲೈ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರದು. ಕೆಲವೇ ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಕೂಡ ಮಾತಾಡಿರುವಂಥದ್ದು ನಿಮಗೆ ತೋರಿಸ್ತೀವಿ ನಾವು. ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಾತು. ನೈತಿಕವಾಗಿ ನಮ್ಮನ್ನು ಕುಗ್ಗಿಸುವಂಥ ಕೆಲಸ ನಡೀತಾ ಇದೆ ಚುನಾವಣೆ ಸಂದರ್ಭದಲ್ಲಿ. ಇದನ್ನು ಭಾರತೀಯ ಜನತಾ ಪಕ್ಷದವರು ಹೇಳ್ತಿದ್ದಾರೆ ಅಂತ. ರಣಹೇಡಿ ಪಕ್ಷ ಇಡೀ ಜಗತ್ತಲ್ಲೇ ಇನ್ನೊಂದಿಲ್ಲ ಅಂತ ಟ್ವೀಟ್ ಮಾಡಿದ್ದಾರಂತೆ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು. ಇನ್ನೊಂದು ಕಡೆ ಕಲಬುರಗಿಯಲ್ಲೂ ಕೂಡ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಿದ್ರು, ಒಂದು ರೀತಿ ಭಯಪಡಿಸೋ ವಾತಾವರಣ ನಿರ್ಮಾಣ ಮಾಡ್ತಿದ್ದಾರೆ. ಈ ಸಮಾಜದಲ್ಲಿ ಕಲುಷಿತ ವಾತಾವರಣ ನಿರ್ಮಾಣ ಮಾಡ್ತಿರೋರೆ ಬಿಜೆಪಿಯವರು. ಹಾಗಾಗೇನೆ ಕೇಂದ್ರ ಸರ್ಕಾರ ಅಧೀನದಲ್ಲಿರುವಂಥ ಈ ಸಂಸ್ಥೆಯನ್ನು ಉಪಯೋಗಿಸ್ಕೊಂಡು ಅವರು ಈ ರೀತಿ ಆಟ ಆಡ್ತಿದ್ದಾರೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಮಾತಾಡ್ತಿದ್ದಾರೆ. ಒಟ್ಟಿನಲ್ಲಿ JDS ಮತ್ತು ಕಾಂಗ್ರೆಸ್ನವರು ಆರೋಪಗಳ ಮೇಲೆ ಆರೋಪಗಳ ಸುರಿಮಳೆಯನ್ನೇ ಹರಿಸುತ್ತಿದ್ದಾರೆ. ಇವತ್ತು ಬೆಳಗ್ಗೆ ರಾಜ್ಯಾದ್ಯಂತ ಬೆಂಗಳೂರು, ಮೈಸೂರು, ತುಮಕೂರು, ಹಾಸನ, ಚಿಕ್ಕಮಗಳೂರು ಒಳಗೊಂಡ ಸುಮಾರು 15 ಕಡೆ IT ರೇಡ್ ಏಕಕಾಲದಲ್ಲಿ ಉದ್ಯಮಿಗಳು ಮತ್ತು ರಾಜಕಾರಣಿಗಳು ಜೊತೆಗೆ ಅಧಿಕಾರಿಗಳು ಜೊತೆಗೆ ಗುತ್ತಿಗೆದಾರರು ಈ ಎಲ್ಲರ ಮನೆ ಮತ್ತು ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿದ್ರು. ಅದರ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಯನ್ನು ನೋಡ್ತಾ ಇದ್ದೀರಾ. ಇನ್ನು ಸಂಸದ ಮುನಿಯಪ್ಪ ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. KH ಮುನಿಯಪ್ಪ, ಹಾಗಾದ್ರೆ ಕೇಳೋಣ ಏನು ಅಂತ. ಕೇಂದ್ರ ಸರ್ಕಾರ ಚುನಾವಣೆ ಸಂದರ್ಭವನ್ನು ಗಮನದಲ್ಲಿಟ್ಟುಕೊಂಡು ಜನತಾದಳ ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಸತತವಾಗಿ ಈ ದಾಳಿ ಮಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಕಾನೂನುಬದ್ಧವಾಗಿ ಮಾಡೋಕ್ಕೆ ಕೂಡ ಅವಕಾಶ ಕೊಡದಂಥ ವಾತಾವರಣವನ್ನು BJP ಸರ್ಕಾರ ಇದನ್ನು ಮಾಡ್ತಾ ಇದೆ. IT ಅವರು ಕೂಡ ಇವತ್ತು ಅವರೇ ಸರ್ವಾಧಿಕಾರಿಯಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಇದು ಕಾನೂನು ಬಾಹಿರವಾಗಿದೆ. ನಾವು ಚುನಾವಣೆ ಯುದ್ಧದಲ್ಲಿರುವಂಥ ಕಾಲದಲ್ಲಿ ಈ ರೀತಿ ಡಿಸ್ಟರ್ಬ್ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿರೋದು ಇದು ಸೂಕ್ತವಾಗಿಲ್ಲ. ಇದು BJP ಸರ್ಕಾರ ಇದನ್ನೆಲ್ಲ ಮಾಡ್ತಾ ಇದೆ. ಇದು ನಾನು ಖಂಡಿಸ್ತೀನಿ.